ನೋಡಿ ಕ್ವಶನ್ನು, ಫೈಂಡ್ ದ z ಟ್ರಾನ್ಸ್ಫಾರ್ಮ್ ಆಫ್ 3n minus 4 sin n pi by 4 minus 5a square cos n pi by 2 plus pi by 4. ಇದು ಬಂದು ಮಾಡಲ್ ಕ್ವಶನ್ ಪೇಪರ್ 1 ಬಿ ಮ್ಯಾಟ್ E301 ಮಾಡ್ಯೂಲ್ 4 ಮಾಡಲ್ ಕ್ವಶನ್ ಪೇಪರ್ 1. ನೋಡಿ, ಈ ಪ್ರಾಬ್ಲಮ್ ಮಾಡೋಕ್ಕೆ ಫಾರ್ಮುಲಾಸ್ ಯಾವುದ್ರಲ್ಲಿ ಬೇಕೋ ಅದು ಬರ್ಕೊಡ್ತೀನಿ. ನೋಡಿ, ನಿಮಗೆ z ಟ್ರಾನ್ಸ್ಫಾರ್ಮ್ ಆಫ್ n ಅಂದರೆ ಗೊತ್ತಿರಬೇಕು, z ಬೈ z ಮೈನಸ್ 1 ಹೋಲ್ ಸ್ಕ್ವೇರ್. z ಟ್ರಾನ್ಸ್ಫಾರ್ಮ್ ಆಫ್ 1 ಅಂದರೆ z ಬೈ z ಮೈನಸ್ 1. z ಟ್ರಾನ್ಸ್ಫಾರ್ಮ್ ಆಫ್ ಸೈನ್ n ಡೀಟಾ ಅಂದರೆ ಗೊತ್ತಿರಬೇಕು, z sin theta by z square minus 2z cos theta plus 1. ನೆಕ್ಸ್ಟ್ z ಟ್ರಾನ್ಸ್ಫಾರ್ಮ್ ಆಫ್ cos n theta ಗೊತ್ತಿರಬೇಕು, ಇದಕ್ಕೆ ಫಾರ್ಮುಲಾ z ಸ್ಕ್ವೇರ್ ಮೈನಸ್ z cos theta divided by z square minus 2z cos theta plus 1. ಸೊಲ್ಯೂಷನ್ ಹೆಂಗೆ ಮಾಡೋದು ನೋಡಿ. ಫೈಂಡ್ ದ z ಟ್ರಾನ್ಸ್ಫಾರ್ಮ್ ಆಫ್, ಇದು ಕ್ವಶನ್ ಇದ್ದರೆ ಫಸ್ಟ್ ಒನ್, ಲೆಟ್ un is equal to 3n minus sin n pi by 4 minus 5a square. ಈಗ z ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿ. z ಟ್ರಾನ್ಸ್ಫಾರ್ಮ್ ಆಫ್ un is equal to 3 into z transform of n minus z transform of sin n pi by 4 minus z transform of, ಇಲ್ಲಿ ನೋಡಿ 5a ಸ್ಕ್ವೇರ್ ಇರೋದ್ರಿಂದ 5a ಸ್ಕ್ವೇರ್ z ಟ್ರಾನ್ಸ್ಫಾರ್ಮ್ ಆಫ್ 1. ಇಲ್ಲಿ 5a ಸ್ಕ್ವೇರ್ ಅಂದರೆ ಕಾನ್ಸ್ಟೆಂಟ್, 5a ಸ್ಕ್ವೇರ್ ಹಂಗೆ ಇಟ್ಕೊಳ್ಳಿ. n ಮಾತ್ರ ವೇರಿಯಬಲ್, ಇಲ್ಲಿ n ಇದ್ದರೆ ಮಾತ್ರ ಆಚೆ ತೊಗೊಳಂಗಿಲ್ಲ, z ಟ್ರಾನ್ಸ್ಫಾರ್ಮ್ ಆಚೆ. 3 ಇದ್ದರೆ 3 ಬರೆದು ಆಮೇಲೆ z ಟ್ರಾನ್ಸ್ಫಾರ್ಮ್ ಬರೀಬೋದು. ಇಲ್ಲಿ z ಟ್ರಾನ್ಸ್ಫಾರ್ಮ್ ಆಫ್ ಇದು ಏನಿದೆ ಅದಕ್ಕೆ ಎಲ್ಲ ಬರೀರಿ. ಇಲ್ಲಿ n ಇಲ್ಲ, ಅದಕ್ಕೆ z ಟ್ರಾನ್ಸ್ಫಾರ್ಮ್ 1 ಅಂತ ಬರ್ಕೋಬೋದು. ಇಲ್ಲಿ z ಟ್ರಾನ್ಸ್ಫಾರ್ಮ್ ಆಫ್ un ಅಂದರೆ u ಬಾರ್ ಆಫ್ z ಅಂತ ಬರ್ಕೋಬೋದು. u ಬಾರ್ ಆಫ್ z ಈಸ್ ಈಕ್ವಲ್ ಟು 3 ಟೈಮ್ಸ್. ಈಗ ನೋಡಿ, z ಟ್ರಾನ್ಸ್ಫಾರ್ಮ್ ಆಫ್ n ಅಂದರೆ ಏನು, z ಬೈ z ಮೈನಸ್ 1 ಹೋಲ್ ಸ್ಕ್ವೇರ್. ಆಮೇಲೆ z ಟ್ರಾನ್ಸ್ಫಾರ್ಮ್ ಸೈನ್ n pi by 4 ಅಂದರೆ, ನೋಡಿ ಸೈನ್ n ಡೀಟಾ ಅಂದ್ರೇನು, z ಸೈನ್ ಡೀಟಾ ಬೈ z ಸ್ಕ್ವೇರ್ ಮೈನಸ್ 2z ಕಾಸ್ ಡೀಟಾ ಪ್ಲಸ್ 1. ಇಲ್ಲಿ ಡೀಟಾ ಜಾಗದಲ್ಲಿ pi by 4 ಆಗಬೇಕು, ಅಂದರೆ z ಸೈನ್ pi by 4 z ಸ್ಕ್ವೇರ್ ಮೈನಸ್ 2z ಕಾಸ್ pi by 4 ಪ್ಲಸ್ 1. ಆಮೇಲೆ ಮೈನಸ್ 5a ಸ್ಕ್ವೇರ್. ಇಲ್ಲಿ z ಟ್ರಾನ್ಸ್ಫಾರ್ಮ್ 1 ಅಂದರೆ z ಬೈ z ಮೈನಸ್ 1. ಈಗ ನಿಮಗೆ ಸೈನ್ pi by 4 ಅಂದರೆ 1/√2, ಕಾಸ್ pi by 4 ಅಂದರೆ 1/√2. ಅದನ್ನ ಬರ್ಕೊಡಿ. u ಬಾರ್ ಆಫ್ z ಈಸ್ ಈಕ್ವಲ್ ಟು 3z ಬೈ z minus 1 whole square minus z into 1/√2 divided by z square minus 2z into 1/√2 plus 1. ಆಮೇಲೆ ಮೈನಸ್ 5a ಸ್ಕ್ವೇರ್ z ಬೈ z ಮೈನಸ್ 1. ಇಲ್ಲಿ ನೋಡಿ, √2 ಇಲ್ಲೂ ಮಲ್ಟಿಪ್ಲೈ ಮಾಡಿ, ಇಲ್ಲೂ ಮಲ್ಟಿಪ್ಲೈ ಮಾಡಿ, ಏನಾಗುತ್ತೆ, u ಬಾರ್ ಆಫ್ z ಈಸ್ ಈಕ್ವಲ್ ಟು 3z ಬೈ z ಮೈನಸ್ 1 ಹೋಲ್ ಸ್ಕ್ವೇರ್. √2 ಮಲ್ಟಿಪ್ಲೈ ಮಾಡಿದ್ರೆ ಕ್ಯಾನ್ಸಲ್ ಆಗಿ ಬರೀ z ಉಳಿಯುತ್ತೆ. ಇಲ್ಲಿ √2 ಮಲ್ಟಿಪ್ಲೈ ಮಾಡಿದ್ರೆ √2z ಸ್ಕ್ವೇರ್ ಮೈನಸ್ 2z, √2 ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ √2
ಫೈನಲ್ ಆನ್ಸರ್ ಮೈನಸ್ 5a ಸ್ಕ್ವೇರ್ z y z ಮೈನಸ್ 1 ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್, cos of n pi by 2 plus pi by 4. Let un is equal to cos of n pi by 2 plus pi by 4. ಇಲ್ಲಿ ನೋಡಿ, cos of a plus b ಫಾರ್ಮುಲಾ ಅಪ್ಲೈ ಮಾಡಿ. ಇಲ್ಲಿ cos of a plus b ಫಾರ್ಮುಲಾ ಬಂದು cos a cos b minus sin a sin b. ಇಲ್ಲಿ ಏನಾಗುತ್ತೆ ನೋಡಿ, un is equal to cos a ಅಂದರೆ cos n pi by 2, a ಅಂದರೆ n pi by 2, b ಅಂದರೆ pi by 4. cos n pi by 2 cos pi by 4 minus sin a ಅಂದರೆ sin a n pi by 2 sin pi by 4. ಇಲ್ಲಿ cos pi by 4 sin pi by 4 ಎರಡು 1/√2. un is equal to cos n pi by 2 into 1/√2 sin n pi by 2 into 1/√2. ಈಗ z ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಬೇಕು. z ಟ್ರಾನ್ಸ್ಫಾರ್ಮ್ ಆಫ್ un is equal to 1/√2 ಆಚೆ ಬರೀರಿ. z ಟ್ರಾನ್ಸ್ಫಾರ್ಮ್ cos n pi by 2 ಬರ್ಕೊಳ್ಳಿ, ಮೈನಸ್ 1/√2 ಆಚೆ ಬರೀರಿ. z ಟ್ರಾನ್ಸ್ಫಾರ್ಮ್ sin n pi by 2 ಬರೀರಿ. ಇಲ್ಲಿ ಇದು u ಬಾರ್ ಆಫ್ z ಆಗುತ್ತೆ 1/√2. ಇಲ್ಲಿ cos n ಡೀಟಾ ಅಂದರೆ z ಟ್ರಾನ್ಸ್ಫಾರ್ಮ್ cos n ಡೀಟಾ ಅಂದರೆ z² ಮೈನಸ್ z cos ಥೀಟಾ ಬೈ z² ಮೈನಸ್ 2z cos ಥೀಟಾ ಪ್ಲಸ್ 1. ಇಲ್ಲಿ ಡೀಟಾ ಜಾಗದಲ್ಲಿ ನೋಡಿ, cos n ಡೀಟಾ ಅಂದರೆ n ಬಿಟ್ಟು ಡೀಟಾ ಅಂದರೆ pi by 2, ಡೀಟಾ ಜಾಗದಲ್ಲಿ pi by 2 ಹಾಕಿದ್ರೆ z² ಮೈನಸ್ z cos pi by 2 divided by z² minus 2z cos pi by 2 plus 1. ಆಮೇಲೆ ಮೈನಸ್ 1/√2. ಇಲ್ಲಿ ನೋಡಿ, ಸೈನ್ ಎನ್ ಡೀಟಾ ಅಂದರೆ z ಸೈನ್ ಡೀಟಾ ಬೈ z² ಮೈನಸ್ 2z cos ಥೀಟಾ ಪ್ಲಸ್ 1 ಅಂದರೆ z ಸೈನ್ pi by 2 ಡಿವೈಡ್ ಬೈ z² ಮೈನಸ್ 2z cos pi by 2 ಪ್ಲಸ್ 1. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಸೈನ್ pi by 2 ಅಂದರೆ 1, cos pi by 2 ಅಂದರೆ 0. ಇದರಲ್ಲಿ ಸೈನ್ pi by 4 ಅಂದರೆ 1/√2, cos pi by 4 ಅಂದರೂ 1/√2. ಇದು ಗೊತ್ತಿರಬೇಕು ನಿಮಗೆ. ಇಲ್ಲಿ ನೋಡಿ, cos pi by 2 ಅಂದರೆ 0, sin pi by 2 ಅಂದರೆ 1. ಇದೇನಾಗುತ್ತೆ, u ಬಾರ್ ಆಫ್ z is equal to 1/√2 z². ಇದು 0 ಆಗಿಬಿಡುತ್ತೆ, 0 ಇಂಟು ಎನಿಥಿಂಗ್ ಇಸ್ 0, ಅದಕ್ಕೆ z² ಬೈ ಇದು 0 ಆಗುತ್ತೆ. ಉಳಿಯೋದು z² ಪ್ಲಸ್ 1 ಮೈನಸ್ 1/√2 ಇಂಟು sin pi by 2 ಅಂದರೆ 1 ಇಂಟು z ಅಂದರೆ z, ಇದು 0 ಆಗುತ್ತೆ, z² ಪ್ಲಸ್ 1. ಇಷ್ಟೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.